ಸರ್ ನಾನು ಎಕ್ಸ್ಟ್ರೀಮ್ ದೇವಸ್ಥಾನ ಹೋಗುದಿಲ್ಲ, ಬಟ್ ನನಗೆ ಕಾವೇರಿ ದೇವರು ನಮ್ದು ನಮ್ಮ ಗ್ರಾಮ ದೇವಸ್ಥಾನ ವಿಪರೀತ ನಂಬಿಕೆ ಇದೆ. ದೇವ್ರು ನನಗೆ, ನಾನು ಹೋಗೋದಿಲ್ಲ, ಅದು ನಾನು ಹೋಗ್ತೀನಿ, ವರ್ಷಕ್ಕೆ 2-3 ಸತಿ ಹೋಗ್ತೇನೆ. ಅಂದ್ರೆ ಇವರು ದೇವರು ನನ್ನ ನಂಬಿಕೆ ಉಂಟಲ್ಲ, ಅದನ್ನ ಹಿಂದೂಗಳ ನಂಬಿಕೆಗೆ ನೋವಾಗ್ಲಿ ಅಂತೇಳಿ ಸ್ವಲ್ಪ ಜನ ಮಾತಾಡ್ತಾರೆ. ಸೊ ಅದನ್ನ ನಾವು ಎಕ್ಸ್ಟ್ರೀಮ್ ಎಡ ಅಂತ ಹೇಳೋದು. ಅದರಲ್ಲಿ ತುಂಬಾ ಗಮ್ಮತ್ತುಂಟು, ಅಂದ್ರೆ ಭಾರಿ ಗಮ್ಮತ್ತಿದೆ. ಈಗ ನನ್ನ ದೇವರು, ನಾನು ಗಣೇಶನಿಗೆ ಹೊಟ್ಟೆ ಇದೆ, ಕೃಷ್ಣ ಕಳ್ಳ ಅಂತ ಹೇಳ್ತೀನಿ, ಅದನ್ನ ನನ್ನ ದೇವ್ರಿಗೆ ನಾನು ಹೇಳೋದಾಗ ಅದು ನನ್ನ ಅಕ್ಸೆಪ್ಟೇಬಲ್. ಅಂದ್ರೆ ಮತ್ತೊಂದು ವ್ಯಕ್ತಿ ಹೇಳಿದಾಗ ನಮಗೆ ಉಳಿದು ಬಿಡ್ತದೆ, ಇರಿಟೇಷನ್ ಆಗ್ತದೆ ಅಲ್ಲ, ಅದು ಭಾವನೆಗೆ ಸಂಬಂಧಪಟ್ಟ ವಿಚಾರ. ಅದನ್ನು ಮತ್ತೆ ಬರುವ ಇಲ್ಲೀಗ ಇದು ಎಡದ ಎಕ್ಸ್ಟ್ರೀಮ್ ಅಂತ ಹೇಳ್ತೇವಲ್ಲ, ಎಡದ ಎಕ್ಸ್ಟ್ರೀಮ್ ಅಲ್ಲ, ಅಹಿಂದುತ್ವವಾದಿಗಳು ಯಾರು ಅಂತ ಹೇಳ್ತೇನೆ. ಅಹಿಂದುತ್ವವಾದಿಗಳು ಅಂತೇಳಿ ಹೇಳಿದ್ರೆ ಅವರು ಪಕ್ಕಾ ಜಾತಿವಾದಿಗಳು, ಆಯ್ತಾ? ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ಇದೆ, ಇಲ್ಲ ಅಂತ ನಾನು ಹೇಳುದಿಲ್ಲ, ಜಾತಿ ಒಂದು ಸೋಷಿಯಲ್ ರಿಯಾಲಿಟಿ ಅಂತ. ಆದರೆ ಇವರು ಅವ ಗಟ್ಟಿಯಾಗಿ ಸೀನ್ ಇದ್ರೆ ಅವ ಯಾವ ಜಾತಿಯವ ಅಂತ ನೋಡಿ ರಿಯಾಕ್ಟ್ ಮಾಡುದು, ಆಯ್ತಾ? ಪ್ರಬಲ ಜಾತಿಯಲ್ಲಿ ಪೆಟ್ಟು ಬಿಡ್ತಾರೆ, ಸುಮ್ಮನೆ ಇರ್ತಾರೆ, ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ, ಆಯ್ತಾ? ಬ್ಯಾಕಪ್ ಇಲ್ಲದ ಜಾತಿ ನಾಯಕ, ಇದು ಬ್ಯಾಕಪ್ ಇಲ್ಲದ ನಾಯಕ. ಗಾಂಧಿ ನಾಯಕನಿಗೆ ಬ್ಯಾಕಪ್ ಇಲ್ಲ, ಜಾತಿ ಗಾಂಧಿಗೆ ಬ್ಯಾಕಪ್ ಇಲ್ಲ, ಗಾಂಧಿ ಇವರಿಗೆ ಬೇಕಾಗಿಯೂ ಇಲ್ಲ. ಕೆಂಪೇಗೌಡರ ಬಗ್ಗೆ ಮಾತಾಡಿ ನೋಡು, ಮಾತಾಡುದಿಲ್ಲ, ಬ್ಯಾಕಪ್ ಉಂಟು. ಬಸವಣ್ಣನ ಬಗ್ಗೆ ಮಾತಾಡುದಿಲ್ಲ, ಬ್ಯಾಕಪ್ ಉಂಟು. ಬೀಳ್ತದೆ ಅಲ್ಲ, ಬೀಳ್ತದೆ ಅಂತ ಹೇಳುದಲ್ಲ, ಎಲ್ಲಿ ಯಾವ ಜನ ಸಮುದಾಯದಲ್ಲಿ ಓಟಿನ ಶಕ್ತಿ ಜಾಸ್ತಿ ಇದೆಯೋ ಅವರ ಬಗ್ಗೆ ಟೀಕೆ ಮಾಡಲ್ಲ, ಆಯ್ತಾ? ಇದು ಅಹಿಂದುತ್ವವಾದಿಗಳ ಒಂದು ಲಕ್ಷಣ. ಎರಡನೆಯದು ಎಡಪಂಥ ಅಂತೇಳಿ ಹೇಳಿದ್ರೆ ಏನು? ಎಡಪಂಥ ಕೇವಲ ಮನುಷ್ಯನನ್ನು ಮಾತ್ರ ಗುರುತಿಸ್ತದೆ. ಮನುಷ್ಯನನ್ನು ಜಾತಿ, ಧರ್ಮ, ಮತ, ವರ್ಗ, ವರ್ಣ ಈ ಯಾವುದರ ಆಧಾರದಲ್ಲಿಯೂ ಪರಿಗಣಿಸಬಾರದು ಅಂತ ಹೇಳುವುದೇ ಎಡಪಂಥ. ಇವರು ಪರಿಗಣಿಸುವುದೇ ಜಾತಿಯ ಮುಖಾಂತರ. ಹಾಗಿರುವಾಗ ಅದು ಎಡಪಂಥ ಆಗುವುದು. ನೀವು ಅಲ್ಲಿ ಎಕ್ಸ್ಟ್ರೀಮು ಸಾಫ್ಟ್ ಅಂತ ಉಂಟು, ಎಡಪಂಥವೇ ಅಲ್ಲ ಅದು ಅಹಿಂದುತ್ವವಾದ. ಜಾತಿ ಒಂದೇ, ಜಾತಿ ಭಾರತದಲ್ಲಿ ಇಲ್ಲ ಅಂತೇಳಿ ಆದ್ರೆ ಇದು ಹೋಯ್ತು, ಇವರು ಹೋದ್ರೆ ಅಸ್ತಿತ್ವವೇ ಇಲ್ಲ ಇವರಿಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು 20 years ಆದ್ಮೇಲೆ ಎಲ್ಲ ಕಡೆ ಮಧ್ಯದಲ್ಲಿ ಹುಡುಗ ಹುಡುಗಿಯ ಜಾತಿಯೇ ಗೊತ್ತಿಲ್ಲದ ವಿಚಾರಕ್ಕೆ ಬಂದು ಎಲ್ಲಿ ಜಾತಿ ಮೇ ಹ್ಯಾಪನ್ ಅಲ್ಲ 34 ಈಗ ಸಮಾಜದಲ್ಲಿ ಈಗ ರಾಜಕೀಯ ಕಾರಣಕ್ಕಾಗಿ ಜಾತಿಯ ಪ್ರಾಮುಖ್ಯತೆ ಇದೆ. ವ್ಯಾವಹಾರಿಕ ಕಾರಣದಕ್ಕೆ ಮದುವೆ ಕಾರಣಕ್ಕೆಲ್ಲ ಕಮ್ಮಿ ಆಗಿಲ್ಲ ಜಾತಿಯ ಪ್ರಾಮುಖ್ಯತೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆದದ್ರಲ್ಲಿಯೂ ಕೂಡ ಎಲ್ಲಿಯಾದ್ರೂ ಒಂದು ಘಟನೆ ಸಿಗ್ತದೆ ನೋಡಿ, ಎಲ್ಲಿ ಕಡಿಮೆ ಆಗಿದೆ ಅಲ್ಲಿ ಹೀಗೆ ಆಗ್ತಾ ಇತ್ತು. ಒಂದು ಸಾವಿರಾರು ಇನ್ಸಿಡೆಂಟ್ಗಳು ಆಗುವುದಕ್ಕೂ ಒಂದು ಇನ್ಸಿಡೆಂಟ್ ಆಗುವುದನ್ನು ಒಂದೇ ರೀತಿ ಕಂಪೇರ್ ಮಾಡಿ ತಪ್ಪೆ, ಆಯ್ತಾ? ಆದರೆ ನೀವು ಕಡಿಮೆ ಆಗಿದೆ ಅನ್ನೋದನ್ನು ಒಪ್ಕೋಬೇಕಲ್ಲ, ಒಪ್ಕೊಳ್ಳಲ್ಲ. ನನ್ನ ಪ್ರಶ್ನೆ ಇರುವುದು ಸರ್ ಸಿಂಪಲ್, ಜಾತೀಯತೆ ಶೋಷಣೆ ಹಾಗೆ ಇದೆಲ್ಲ ಆಗಿದೆ, ಆಗ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗಿದೆ. 1950ರಲ್ಲಿಯೂ ಹೀಗೇ ಇತ್ತು, ಈಗಲೂ ಹಾಗೆ ಇದೆ ಅಂತ ಹೇಳಿದ್ರೆ ಕಳೆದ 70 years ಅಲ್ಲಿ ಮಾಡಿದೆ ಅಂತದಾಗಾದ್ರೆ, ಕಾನ್ಸ್ಟಿಟ್ಯೂಷನ್ ಲಾ ಏನು ಸಾಧನೆಯನ್ನು ಮಾಡಿದೆ ಹಾಗಾದ್ರೆ? ನೀವು ಸಂವಿಧಾನಕ್ಕೆ ನಾವು ಬದ್ಧ ಅಂತಲೂ ಹೇಳ್ತೀರಿ, ಕಳೆದ 70 ವರ್ಷದಲ್ಲಿ ಸಂವಿಧಾನ ಏನು ಮಾಡಲಿಲ್ಲ ಅಂತಲೂ ಹೇಳ್ತೀರಿ. ಹಾಗಾದ್ರೆ ಇದು ಸ್ಟ್ಯಾಂಡ್ ಎಂತದು? ಈ ರೀತಿ ತಗೊಳ್ಳೋದು ಯಾಕೆ ಆ ಥರ ಸ್ಟ್ಯಾಂಡರ್ಡ್? ಈ ಉಲ್ಟಾ ಸ್ಟ್ಯಾಂಡರ್ಡ್ ಜನ ತಗೊಳ್ಳೋದು, ಅವ್ರಿಗೆ ಲಾಭ ಏನು ತಗೊಳ್ಳೋದ್ರಿಂದ? ಲಾಭ ಏನು ಅಂತ ಹೇಳಿದ್ರೆ ಒಂದು ಕೌಂಟರ್ ಪಾಲಿಟಿಕ್ಸ್ ಅನ್ನು ಕ್ರಿಯೇಟ್ ಮಾಡೋದು ಅಷ್ಟೇ. ಒಂದು ಕೌಂಟರ್ ಗ್ರೂಪ್, ಒಂದು ಕೌಂಟರ್ ಇಂಪಾರ್ಟೆನ್ಸ್, ಒಂದು ಬಲೂನಿನ ಗ್ರೂಪಿಗೆ ಮತ್ತೊಂದು ಎದುರಾಗಿ ಒಂದು ಸೂಜಿಯ ಗ್ರೂಪ್ ಅಷ್ಟೇ, ಅದನ್ನು ಚುಚ್ಚುವುದು ಮಾತ್ರ ಇದರ ಉದ್ದೇಶ, ಬೇರೆ ಏನಿಲ್ಲ. ಒಂದು ಸೂಜಿಯನ್ನು ಚುಚ್ಚಿ ಬಲೂನ್ ಅನ್ನು ಹೊಡೆಯುವುದು ಮಾತ್ರ ಇವರ ಉದ್ದೇಶ. ಈ ಬಲೂನಿನ ಗುಂಪಲ್ಲಿ ಇರ್ತಾರೆ, ಸೂಜಿ ಗುಂಪು ಸಿಂಗಲ್ ಇರುವುದು. ಇದು ನಂಗೆ ಈಗ ಗೊತ್ತಾಯ್ತು, ಯಾಕೆ ಹೇಳಿ? ಇವರಿಗೆ ಗಾಳಿ ಬೇಡ, ಚುಚ್ಚಲಿಕ್ಕೆ ಒಬ್ಬ ಸಾಕು, ಆಯ್ತು, ಚುಚ್ಚಿಕೊಂಡಿರುವುದು. ಇದನ್ನು ನೀವು ಈ ಎರಡೂ ಸಿದ್ಧಾಂತ, ಬಲಪಂಥ ಎಡಪಂಥ ಅಂತ ಹೇಳಿ ನೋಡಬಾರ್ದು. ಎರಡಕ್ಕೆ ಉದಾಹರಣೆ ಕೊಡಿ ಅಂತೇಳಿ ನಾನು ನಿಮ್ಮನ್ನು ಇಕ್ಕಟ್ಟಿಗೆ ಹಾಕುದಿಲ್ಲ. ಅಲ್ಲ, ಉದಾಹರಣೆ ಉಂಟು ಬೇಕಾದಷ್ಟು, ಎಲ್ಲರಿಗೂ ಗೊತ್ತಾಗ್ತದೆ ಯಾಕೆ ಎಕ್ಸ್ಪ್ಲೇನ್ ಮಾಡುದು. ಓಕೆ.